ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ, ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2 ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಒದಗಿಸ್ತಾ ಇದ್ದೇವೆ. ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೆಗಳು ಹೇಗೆ ಬರುತ್ತವೆ ಎಂದು ಚರ್ಚಿಸೋಣ. ಮತ್ತೆ ಕಳೆದ ವಿಡಿಯೋದಲ್ಲಿ ಅಧ್ಯಾಯ 1ರ ಮಾಹಿತಿ ನೀಡಿದ್ದೆವು. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಮಿಸ್ ಮಾಡದೆ ನೋಡಿ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಹಾಗಾದರೆ ಇಂದಿನ ವಿಡಿಯೋನ ತಡ ಮಾಡದೆ ಪ್ರಾರಂಭಿಸೋಣ. 10ನೇ ತರಗತಿಯ ಇತಿಹಾಸ ವಿವರಣಾತ್ಮಕ ಪ್ರಶ್ನೆ ಮತ್ತು ಉತ್ತರಗಳು, ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ? ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿರಿ. ಈ ಪ್ರಶ್ನೆ 3 ಅಥವಾ 4 ಅಂಕದ ಅಂಕದ ಸಲುವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಬೋದು. ಈ ಪ್ರಶ್ನೆಗೆ ಯಾವ ರೀತಿಯಾಗಿ ನೀವು ಉತ್ತರ ಬರೀಬೇಕಂದ್ರೆ, ನಿಮ್ಮ ಉತ್ತರ ಹೀಗೆ ಇರಬೇಕು ವಿದ್ಯಾರ್ಥಿಗಳೇ. ಶಾ ಆಲಂನನ್ನು ಮರಾಠರು ದೆಹಲಿಯ ಸಿಂಹಾಸನವನ್ನು ಏರಿಸಿದರು. ಪ್ರತಿಯಾಗಿ ಶಾ ಆಲಂ ಮರಾಠರಿಗೆ ಖೋರಾ ಮತ್ತು ಅಲಹಾಬಾದನ್ನು ಕೊಟ್ಟನು. ಇದರಿಂದ ಮರಾಠರಿಗೆ ಮತ್ತು ಬ್ರಿಟಿಷರಿಗೆ ದ್ವೇಷ ಆರಂಭವಾಯಿತು. ಮಾಧವರಾವ್ ಮರಣ ನಂತರ ನಾರಾಯಣರಾವ್ ಪೇಶ್ವೆಯಾದನು. ನಾರಾಯಣನನ್ನು ಕೊಲೆ ಮಾಡಿ ರಘೋಬಾ ಪೇಶ್ವೆಯಾದ. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಮರಾಠರ ವಿರೋಧವಾಯಿತು. ನಾರಾಯಣರಾವ್ ಮಗ ಮಾಧವರಾವ್ಗೆ ಮರಾಠ ಒಕ್ಕೂಟ ಪಟ್ಟಕಟ್ಟಿತು. ಬ್ರಿಟಿಷರ ಬೆಂಬಲದಿಂದ ರಘೋಬಾ ಯುದ್ಧ ಆರಂಭಿಸಿದನು. ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದ 2ನೇ ಮಾಧವರ ಪೇಶ್ವೆಯಾದನು. ಈ ಥರನೇ ಉತ್ತರ ಬರೀಬೇಕು. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಚರ್ಚಿಸೋದಾದರೆ 2ನೇ ಪ್ರಶ್ನೆ, 2ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೇಗಿರಬೇಕಂದ್ರೆ, ಮರಾಠ ಮನೆತನಗಳ ಸಂಘರ್ಷ, ಹೋಲ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು. ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಕೋರಿದನು. ವೆಲೆಸ್ಲಿ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶ ಮಾಡಿದನು. ಪೇಶ್ವೆ ಬೇಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಸಹಾಯಕ ಸೈನ್ಯ ಪದ್ಧತಿಗೆ ಪೇಶ್ವೆ ಒಪ್ಪಿದರು. ಈ ನೀತಿಗೆ ಹೋಳ್ಕರ್, ಭೋಸ್ಲೆ, ಸಿಂಧಿಯಾ ಮನೆತನದವರು ವಿರೋಧಿಸಿದರು. ಮರಾಠರನ್ನು ವೆಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಸೋಲಿಸಿದನು. ಯುದ್ಧ ಪ್ರಿಯ ನೀತಿಯಿಂದ ಸಾಲ ಹೆಚ್ಚಿ ವೆಲೆಸ್ಲಿ ಸ್ವದೇಶಕ್ಕೆ ಮರಳಿದನು. ಈ ಥರ ನೀವು ಉತ್ತರ ಬರೆದ್ರೆ 3 ಅಂಕ ಆಗಿರ್ಬೋದು, 4 ಅಂಕದ ಯಾವುದೇ ಅಂಕಗಳು ಕಟ್ಟಾಗದೆ ನಿಮಗೆ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಮಾರ್ಕ್ಸನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ 3ನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಕಾರಣಗಳನ್ನು ಬರೆದರೆ 3ರಿಂದ 4 ಕಾರಣಗಳನ್ನು ಬರೀಬೇಕು, ಅಲ್ಲಿ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ. ಪರಿಣಾಮಗಳಲ್ಲಿ 3ರಿಂದ 4 ಅಂಶಗಳನ್ನು ಬರೀಬೇಕು, ಅಲ್ಲಿ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ. 4 ಮಾರ್ಕ್ಸ್ ಪ್ರಶ್ನೆ ಇದು. ಇದಕ್ಕೆ ಯಾವ ರೀತಿ ನಿಮ್ಮ ಉತ್ತರ ಇರಬೇಕಂದ್ರೆ, ಕಳೆದ ಘನತೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಮರಾಠರ ಪ್ರಯತ್ನವಾಯಿತು. ಪೇಶ್ವೆ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿ ಸುಟ್ಟನು. ನಾಗ್ಪುರ್ ಅಪ್ಪ ಸಾಹೇಬ್ ಮತ್ತು ಮಲಾವರಾವ್ ಹೋಳ್ಕರ್ ದಂಗೆ ಎದ್ದು ಸೋತರು. 1818ರಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಕೊರೆಗಾಂವ್ ಮತ್ತು ಅಸ್ಟಿ ಯುದ್ಧದಲ್ಲಿ ಶರಣಾದರು. ಪೇಶ್ವೆ ಪದ್ಧತಿ ರದ್ದಾಯಿತು. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಪ್ರತಾಪ ಸಿಂಹನಿಂದ ಸಣ್ಣ ರಾಜ್ಯ ಸತಾರದಲ್ಲಿ ಮುಂದುವರಿಯಿತು. ಈ ಥರ ನೀವು ಉತ್ತರ ಬರೀಬೇಕು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿದ್ರೆ 2 ಅಂಕದ ಪ್ರಶ್ನೆಯನ್ನು ನೋಡಬೇಕಾದ್ರೆ 4ನೇ ಪ್ರಶ್ನೆ, ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ವೆಲೆಸ್ಲಿ ಅನುಸರಿಸಿದ ವಿಧಾನಗಳು ಯಾವುವು? ಈ ಪ್ರಶ್ನೆಗೆ ನೀವು ಯಾವ ಥರ ಉತ್ತರ ಬರೀಬೇಕಂದ್ರೆ, ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧ ಸಾರಿದನು, ಕಂಪನಿ ಅಧೀನ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿದನು. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ 5ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ರಾಜ್ಯಗಳ್ಯಾವುವು? ಈ ಪ್ರಶ್ನೆಗೆ ನೀವು ಯಾವ ಥರ ಉತ್ತರ ಬರೀಬೇಕಂದ್ರೆ, ನಿಮ್ಮ ಉತ್ತರ ಹೀಗಿರಬೇಕು ವಿದ್ಯಾರ್ಥಿಗಳೇ. ಹೈದರಾಬಾದ್, ಮೈಸೂರು, ಔದ್, ತಂಜಾವೂರು, ಮರಾಠ ಸಂಸ್ಥಾನ, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್. ಈ ಥರ ನೀವು ಆನ್ಸರ್ ಬರೀಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ನೋಡೋದಾದರೆ, ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಹೇಗೆ ಸಹಕಾರಿಯಾಯಿತು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ, ನಿಮ್ಮ ಉತ್ತರ ಹೀಗಿರಬೇಕು. ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಭರಿಸುವುದು. ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡುವುದು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕವಾಯಿತು. ಬ್ರಿಟಿಷರು ಅನುಮತಿ ಇಲ್ಲದೆ ಇತರ ಯುರೋಪಿಯನ್ನರ ನೇಮಕ ನಿಬಂಧನೆ ಮಾಡಿದರು. ಯುದ್ಧ
ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಗವರ್ನರ್ ಜನರಲ್ ಸಮ್ಮತಿ ಬೇಕಾಗಿತ್ತು. ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಭರವಸೆಯನ್ನು ನೀಡಿದ್ದರು. ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಮರಾಠ್, ಅರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೆ ಒಳಪಟ್ಟವು. ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಚರ್ಚಿಸೋದಾದರೆ, ಬ್ರಿಟಿಷರು ಪಂಜಾಬನ್ನು ಹೇಗೆ ವಶಪಡಿಸಿಕೊಂಡರು? ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರ ಹೀಗಿರಬೇಕು. ರಣಜಿತ್ ಸಿಂಗ್ನ ಮರಣವಾಯಿತು, ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ, ನಿರಂತರ ಮೈತ್ರಿ ಒಪ್ಪಂದ ಉಲ್ಲಂಘಿಸಿ ಬ್ರಿಟಿಷರಿಂದ ಪಂಜಾಬ್ ಆಕ್ರಮಣಕ್ಕೆ ಸಂಚು, ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಒಂದಾದರು, ಈ ಒಕ್ಕೂಟ ದೇಶದ್ರೋಹಿ ನಾಯಕರಿಂದ ಸೋಲೊಪ್ಪಬೇಕಾಯಿತು, ಲಾಹೋರ್ ಒಪ್ಪಂದಕ್ಕೆ ಸಹಿ, ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತಗಾರನಾದ, ನೇರಾಡಳಿತದ ವಿರುದ್ಧ ಚಟಾರ ಸಿಂಗ್, ಅಟಾರಿವಾಲಾ ಮತ್ತು ಮೂಲ ರಾಜರು ದಂಗೆ ಎದ್ದರು, ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ದಂಗೆ, ಅಂತಿಮವಾಗಿ ಸಿಖ್ಖರಿಗೆ ಸೋಲಾಯಿತು. ಈ ಪ್ರಶ್ನೆಗೆ ಈ ಥರ ಉತ್ತರ ಬರದೆ ನಿಮಗೆ ಯಾವುದೇ ಅಂಕಗಳು ಕಟ್ಟಾಗದೇ ನೀವು ಫುಲ್ ಮಾರ್ಕ್ಸ್ ನೀವು ಗಳಿಸ್ಬೋದು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ 8ನೇ ಪ್ರಶ್ನೆ, ಬ್ರಿಟಿಷರಿಗೆ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿತು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರತಿ ನಡೆದಂಥ ಪ್ರೀವಿಯಸ್ ಎಕ್ಸಾಮ್ಗಳೆಲ್ಲ ಕೇಳಿದಂಥ ಪ್ರಶ್ನೆ 3 ಮಾರ್ಕ್ಸಿಗೆ. ಈ ಪ್ರಶ್ನೆಗೆ ಯಾವ ಥರ ನೀವು ಆನ್ಸರ್ ಬರೀಬೇಕಂದ್ರೆ, ಇದೊಂದು ದೇಶೀಯ ಸಂಸ್ಥಾನಗಳ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಪ್ರಕ್ರಿಯೆಯಾಗಿತ್ತು. ಡಾಲ್ ಹೌಸಿ ವಿಸ್ತರಣಾ ನೀತಿಗೆ ಬಳಕೆಯನ್ನು ತಂದನು. ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಮತ್ತು ತೆಗೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಅಂತಹ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತು. ಸತಾರ್ ಆಗಿರ್ಬೋದು, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಅಂತ ಈ ನೀತಿಗೆ ಒಳಪಟ್ಟವು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ ವಿದ್ಯಾರ್ಥಿಗಳು 9ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳ್ಯಾವುವು? ಮೇಲೆ ತಿಳಿಸಿದ ಹಾಗೆ ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ್. ನಿಮಗೆ ಇದು ಬಹುವಾಕ್ಯ ಪ್ರಶ್ನೆಗಳಲ್ಲೂ ಕೇಳ್ಬೋದು, ಯಾವುದು ದತ್ತು ಮಕ್ಕಳಿಗೆ ಉತ್ತರಾಧಿಕಾರ ಎಂಬ ನೀತಿಗೆ ಒಳಪಟ್ಟ ರಾಜ್ಯ ಯಾವುದಂತ ಕೇಳ್ಬೋದು 1 ಅಂಕಗೆ. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳಿಗೆ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR, PSTR, HSTR ಮತ್ತು TETಗೆ ಸಂಬಂಧಿಸಿದ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ ಮತ್ತು ಕ್ಲಾಸ್ಗಳನ್ನು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟುವಲ್ಲಿ ಇಲ್ಲಿಂದಲೇ ಪ್ರಾರಂಭಿಸಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಸಿಗೋಣ.